ಅಯ್ಯೋ ದೇವ್ರೆ, ನನಗೆ ಯಾಕಿಂತ ಪರಿಸ್ಥಿತಿ ಮಾಡಿದೆ? ನನಗೆ ಯಾಕಿಂತ ಜೀವನ ಕೊಟ್ಟೆ? ನಾನೇನಾದರೂ ಕೇಳಿದ್ನೆ ನಿನ್ನ ನನ್ನ ಕೈಗೆ ಮದುವೆ ಮಾಡಿಸು ಅಂತೇಳಿ? ಮದುವೆ ಮಾಡಿಸೋದಲ್ದ ನಾನು ಹಿಂಗೆ ಕಣ್ಣೀರಿನಾಗ ಕೈ ತೊಳೆಯೋಂಗ ಯಾಕೆ ಮಾಡಕತ್ತಿದ್ದಿ? ನನ್ನ ಗಂಡಿಗೆ ಯಾಕಿಂತ ಬುದ್ಧಿ ಕೊಟ್ಟು? ಇಷ್ಟು ದಿನ ಚಲೋನ ಇದ್ದ, ಈಗ ಯಾಕೆ ಹಿಂಗೆ ಆಡಕತ್ತಾನು? ಈಗ ಯಾಕೆ ಇವನಿಗೆ ರೊಕ್ಕದ ಹುಚ್ಚೈತಿ? ಈ ರೊಕ್ಕದ ಹುಚ್ಚು ಹತ್ತು ಹಂಗೆ ಯಾಕೆ ಮಾಡಿದ್ದಿ ದೇವ್ರ? ಯಾಕೆ ಮಾಡಿದಿ? ಮೊದಲೆಂತ ಚಂದಾಗ ನಕ್ಕಂತ ಜೀವನ ಮಾಡ್ತಿದ್ದ, ಈಗ ಒಂದು ವಾರ ಆಯಿತು, ಮಾತಿಲ್ಲ ಕತೆ ಇಲ್ಲ. ಏನಾದರೂ ಕೇಳಿದ್ರೆ ಹಿಂಗೆ ಜಗಳ ಆಡ್ತಾನೆ. ಹಿಂಗೆ ಜಗಳ ಆಡಕತ್ರ ಏನು ಮಾಡೋದು? ಇದು ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಎಷ್ಟು ಚಿಂತೆ ಮಾಡ್ತಾಳ. ನನ್ನ ಸಲುವಾಗಿ ಅವರೆಲ್ಲ ಚಿಂತೆ ಮಾಡುವಂಗಾಗತ್ತ. ಮನೆಯವ ಚಲೋ ಇರ್ತಾನೋ, ಚಂದ ನೋಡ್ಕೋತಾನೋ, ಅತ್ತಿ ಮಾವನು ಮನೆಯವ್ರ ಅಂತ ಹೇಳಿ ಹ್ಞೂ ಅಂತ ಮದುವೆಗೆ ಒಪ್ಕೊನಿ. ಆದ್ರೆ ಹಿಂಗಾಗುತ್ತಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಷ್ಟ ಎಲ್ಲ ಜೀವನ ಮಾಡೋಕೆ ಕಷ್ಟ ಭಾಳ ಆಗತ್ತತಿ. ಇಷ್ಟು ದಿನ ಇಷ್ಟಪಟ್ಕೊಂಡೆ ಜೀವನ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಆದರೆ ಈಗ ಯಾಕೋ ನನಗೆ ಇದು ಜೀವನನ ಬೇಡ ಅನ್ಸಾಗತ್ತತಿ. ಇನ್ನೂ ಸಾಯೋದು ಬೇಕು, ಇದು ಮಾತ್ರ ಬ್ಯಾಡ ಅಂತ ಅನ್ಸಾತಿ. ನನ್ನನ್ನು ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳಿಬಿಟ್ರ. ಗೊತ್ತಲ್ಲಿ ತಾಳಿ ಕಟ್ಟುವಾಗ ಏನು ಇರಲಿಲ್ಲ, ಜೊತೆಗೆ ಸಂಸಾರ ಮಾಡಬೇಕಾದ್ರೂ ಇರಲಿಲ್ಲ. ಅದನ್ನು ಮಾಡಬೇಡ್ರಿ ಅಂತ ಅಂದಿದ್ದಕ್ಕೆ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳಿದ್ರಲ್ಲ. ಇದನ್ನು ನಾನು ಹೆಂಗೆ ಅರಗಿಸ್ಕೊಳ್ಳಿ ದೇವ್ರ? ಹೆಂಗೆ ಅರಗಿಸ್ಕೊಳ್ಳಿ? ಇದನ್ನು ನನ್ನ ಕೈಯಾಗ ಅರಗಿಸ್ಕೊಳ್ಳೋಕ್ಕಾಗತ್ತಿಲ್ಲ. ಹೊಟ್ಟೆನ ಕೂಸಿಗೆ ಇಟ್ಕೊಂಡು ಹಿಂಗೆ ಚಿಂತೆ ಮಾಡೋಂಗಾಗೈತೆ ನನ್ನ ಜೀವನ. ಇನ್ನೂ ಎಷ್ಟಂತ ನಾನು ಅನ್ಭವಿಸ್ಬೇಕು ದೇವ್ರ? ಅನ್ಭವಿಸ್ಬೇಕು. ನಾನು ಅನ್ಭವಿಸೋದಲ್ಲ, ನಮ್ಮ ಅಪ್ಪ ಅಮ್ಮಗೂ ಕೊಡ್ಬೇಕೇನು? ಬೇಡ. ನಾನು ಸತ್ಬಿಟ್ರೆ ಇದು ಯಾವುದು ಚಿಂತೆನೇ ಇರಲ್ಲ. ಇಲ್ಲ, ನಾನು ಊರು ಬಿಟ್ಟು ಹೋಗ್ಬಿಟ್ರೆ ಆರಾಮಾಗಿರ್ಬೋದು. ಇಷ್ಟಪಟ್ಟು ಜೊತೆ ಜೀವನ ಮಾಡೋಕ್ಕೂ ಆಗ್ತದೆ, ಮತ್ತು ನನ್ನಿಂದಾಗಿ ಅಮ್ಮನ ಜೀವನನೂ ಹಾಳಾಗ್ತದೆ. ನಾನು ಹೋದರೆ ಅವ್ವ ಅಲ್ಲಿ ಅವಳನ್ನ ಇಟ್ಕೊಂಡೇ ಇಲ್ಲ. ನಾನು ಹೋದರೆ ಅವಳನ್ನು ಮನೆಯಿಂದ ಹೊರಗೆ ಹಾಕಿ ಹಾಕ್ತಾಳೆ. ಅವಳು ಎಷ್ಟೇ ಚಲೋ ಇರಲಿ, ಏನೇ ಮಾಡಿದ್ರೂ ಅದು ಅವ್ವ ನೋಡಲ್ಲ. ಯಾಕಂದ್ರೆ ಅವಾಗ ನನ್ನ ಜೀವನ ಅನ್ನೋದು ಮುಖ್ಯ. ಮದುವೆಯಾಗ ಹೇಳೇ ಬಿಟ್ಟಾಳೆ, ಮಂಜವ್ವ ಸರಿ ಇಲ್ಲ, ಮಂಜವ್ವ ಏನಾದರೂ ನೀನನ್ನು ಇಲ್ಲಿ ಕಳಿಸಿದ್ರೆ ಈಗ ನಾನು ಚಲೋ ಇದ್ರೂ ಹೆಂಗಾದ್ರೂ ಜಗಳ ಆಡಿ ಕಳಿಸ್ತಾನಂತ ಹೇಳ್ಯಾಳು. ಈಗ ನಾನೇನಾದರೂ ಅಲ್ಲಿ ಹೋದ್ರೆ ಅಮ್ಮ ಜೀವನನೂ ಹಾಳಾಗ್ತೈತಿ. ಅವರು ಬೇರೆ ಆಗಬೇಕಾಗತ್ತೆ. ನನ್ನಿಂದಾಗಿ ಅವ್ರ ಜೀವನ ಹಾಳು ಮಾಡಬೇಕಾಗತ್ತೆ. ಅವರೇ ನನ್ನ ಜೀವನ ಹಾಳು ಮಾಡೋಕ್ಕೆ ಬಂದಿಲ್ಲ, ಆದ್ರೆ ನಾನು ಅವ್ರ ಜೀವನ ಹಾಳು ಮಾಡೋಕ್ಕೆ ಹೋದಂಗಾಗುತ್ತೆ. ಏನು ಮಾಡಲಿ ದೇವ್ರಿ? ಯಾಕೆ ನನಗಿಂತ ಪರಿಸ್ಥಿತಿ ತೊಗೊಂಬಂದು? ಇವ್ರು ಚಲೋ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಯಾಕೆ ಇವ್ರಿಗಿಂತ ಬುದ್ಧಿ ಕೊಟ್ಟು? ಹೇಳು ದೇವ್ರೆ, ಹೇಳು. ಇದಕ್ಕಿಂತ ಸಾಯೋದ ಎಷ್ಟೋ ವಾಸಿ ಅಂತ ಅನ್ಸಾತಿ. ಆ ಕಡೆ ಗಂಡುಗೂ ನಾನು ಬೇಡ ಅಂದಮೇಲೆ ಇನ್ನು ಯಾರಿಗೆ ಬೇಕು? ಜೀವನದಲ್ಲಿ ಸಾಧಿಸ್ಬೇಕು, ಬೆಳಿಬೇಕು ಅನ್ನೋದೈತಿ. ಆದ್ರೆ ಗಂಡನ ಜೊತೆಗಿಲ್ಲ, ಈ ರೀತಿ ಮಾಡಕತ್ತಾರ. ನನ್ನ ಫ್ರೆಂಡ್ಸ್ಗೆಲ್ಲ ಎಲ್ಲರಿಗೂ ಏನಂತ ಹೇಳಬೇಕು? ನನ್ನ ಗಂಡ ಈ ಥರ ಆಟ ಆಡ್ತಾನೆ, ಜೂಜಾಡ್ತಾನೆ ಅಂತ ಹೇಳ್ಬೇಕಾ? ಜೂಜಾಡಿ ಸಾಕ್ತಾನೆ, ನನ್ನ ಮಕ್ಕಳನ್ನ ಸಾಕ್ತಾನೆ ಅಂತ ಹೇಳ್ಬೇಕಾ? ಇಲ್ಲ, ಮಾಡಿದ್ರೆ ಏನಾದರೂ ಒಂದು ಕೆಲಸ ಮಾಡಬೇಕು. ಇಲ್ಲ, ಎಲ್ಲ ಬಿಟ್ಟು ನಾನೇ ಎಲ್ಲಾದರೂ ದೂರ ಹೋಗಬೇಕು. ಯಾರಿಗೂ ಕೈ ಸಿಗ್ದಿರೋ ಹಾಗೆ ದೂರ ಹೋಗಬೇಕು. ಅಯ್ಯೋ ಪಾಪ ನನ್ನ ಸಸಿಯ ಎಷ್ಟು ಅಳಾಕತ್ತತಿ, ಎಷ್ಟು ಕಣ್ಣೀರು ಹಾಕತತಿ. ಗಂಡನ ಎಷ್ಟು ಪ್ರೀತಿ ಮಾಡ್ತಾಳು, ಆದ್ರೆ ನಮ್ಮ ಉಚ್ಚಪಾಟ್ಯಾಗ ಏನಾಗೈತಿ? ಯಾಕೆ ಮನೆ ಬಿಟ್ಟು ಹೋಗಂತ ನನಗಂತೂ ಒಂದು ಅರ್ಥ ಆಗೈತಿ. ಕೇಳ್ತಾರೆ ಹೋಗಿ, ಯವ್ವ ಅಂಕಿತ ಯಾಕೆವ್ವ ಅದನ್ನ ಹತ್ಕೊಂತಾರ ಕೂತೀವಿ? ಹಾಂ, ಯಾಕೆಲ್ಲ ಅತ್ತಿ? ಏನು ಮಾಡೋದು? ನಾನು ಅಳಬಾರ್ದಂದ್ರು ಕಣ್ಣೀರು ತಾನಾಗೆ ಬರಾಕತ್ತಾವ, ಸಮಾಧಾನ ಆಗಲ್ತು. ಅಳಬೇಡ ಸುಮ್ಮನಿರು ಮಗಳ, ನೀನು ನನ್ನ ಮಗಳು ಇದ್ದಂಗನಲ್ಲ. ಹಾಂ ನೋಡು, ನಾನು ನಿನ್ನ ಎಷ್ಟು ಚಂದಾಗ ನೋಡ್ಕೋತಾನೆ. ಅವನ ಎಲ್ಲರ ಹಾಳಾಗಿ ಹೋಗಲ್ಲ, ನಾನು ನಿನ್ನ ನೋಡ್ಕೋತು. ಹಾಂ, ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಇರು. ಅವನ ತಾನು ಶುದ್ಧ ಆಗುವಂಗೆ ಮಾಡ್ತಾನೆ, ನಾನು ಚಂದಾಗ ಪಾಠ ಕಲಿಸ್ತಾನೆ ಅವಂಗೆ. ಆದ್ರೆ ನೀ ಕಣ್ಣೀರು ಹಾಕ್ಬೇಡವ. ಬಸ್ಸರ್ ಹೆಣ್ಮಗಳ ಸಂತೆ ಹೊತ್ತು ಕಣ್ಣೀರು ಹಾಕ್ಬಾರ್ದವ, ನಮ್ಮನಿಗೆ ಶಾಪದು. ಅದಕ್ಕೆ ಹೇಳಾಕತ್ತಾನವ, ಕಣ್ಣೀರು ಹಾಕ್ಬೇಡ ಮಗಳ. ಹಾಂ, ಅವನು ಸರಿ ಹೋಗ್ತಾನೆ, ಅವ್ನು ಸರಿ ಹೋಗಂಗೆ ನಾನು ಮಾಡ್ತಾನೆ. ನಾನು ಬೇಕಾದ್ರೆ ನಿಂಗೆ ಮಾತು ಕೊಡ್ತಾನೆ. ಇಲ್ಲ ಅತ್ತಿ, ಅವರು ಸರಿ ಹೋಗಲ್ಲ. ಸರಿ ಹೋಗೋದಾಗಿದ್ರೆ ಅವರು ಅವಾಗ ಹೇಳಿರೋ ಮಾತನ್ನ ಹೇಳ್ತಾಯಿದ್ರು, ಅದನ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇರಲಿಲ್ಲ. ಮತ್ತು ನಾನು ಇದನ್ನೇ ಮಾಡೋದು, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ.
ಹೇಳ್ತಾ ಇರಲಿಲ್ಲ ಅತ್ತೆ. ಮಾವನಿಗೂ ಕೂಡ ಹಾಗೆ ಹೇಳಿದ್ರು. ಮಾವನಿಗೂ ಕೂಡ ಎಷ್ಟು ಜೋರಾಗಿ ಮಾತಾಡಿದ್ರು. ನನಗಿದನ್ನು ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಅತ್ತೆ, ಆಗ್ತಾಯಿಲ್ಲ. ಇದನ್ನು ನಾನು ಹೆಂಗೆ ನುಂಗ್ಲಿ? ನನಗೆ ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ಆದ್ರೆ ನೋಡುವ, ನೀನು ಸೈಜ್ ಯೂಸ್ ಎಲ್ಲ ಮಾಡುವಂಗಿಲ್ಲ. ನೀನು ಅನ್ನೋದನ್ನು ನಾನು ಕೇಳಿಸ್ಕೊನಿ. ನೋಡು, ಹೊಟ್ಯಾಗ ಕೂಸೈತಿ. ಹಾಂ, ನೀನು ಕೂಸಾದ ಮೇಲೆ ನಿನ್ನ ಜೀವನ ಬದಲಾಗ್ತದೆ. ಹಾಂ, ನೀನು ಯೋಚನೆ ಮಾಡೋಕೆ ಹೋಗಬೇಡ. ಅದನ್ನು ಬಿಟ್ಟು ಕಷ್ಟ ಬಂದತ್ತಂತೇಳಿ ಕುಗ್ಗಬಾರ್ದು, ಅದು ಸುಖ ಬಂದತ್ತಂತೇಳಿ ಹಿಗ್ಗಬಾರ್ದು. ಯಾಕೆ ಹೇಳು? ದೇವರು ಎರಡನ್ನೂ ಕೊಟ್ಟು ನೋಡ್ತಾನೆ. ಇಷ್ಟು ದಿನ ನೀನು ನಿನ್ನ ಗಂಡ ಚಲನ ಐತ್ರಿ, ಈಗ ನಡಕ ಹಿಂಗೆ ಭಿನ್ನಾಭಿಪ್ರಾಯಗಳು ಬರಾಕತ್ತಾವ. ಅಂದ್ರೆ ಏನು ಹೇಳ್ತಾ ಹೇಳು? ದೇವರು ಇಷ್ಟು ದಿನ ನಿಮ್ಮನ್ನ ಚಲೋ ಐತೆ ನೋಡ್ಯಾರ, ಇನ್ನು ಕಷ್ಟ ಕೊಟ್ಟು ನೋಡ್ತಾನೆ. ನೀವು ಜೊತೆಗಿರ್ತೀರೋ ಬಿಟ್ಟು ಹೋಗ್ತಿರೋ ಅಂತೇಳಿ ಕಷ್ಟ ಕೊಟ್ಟು ನೋಡ್ತಾನೆ. ಅವಾಗ ಕಷ್ಟದಾಗೂ ನೀವು ಜೊತೆಗಿದ್ರೆ ನೀವಿಬ್ಬರು ಒಳ್ಳೆ ಜೋಡಿ ಅಂತ ಹೇಳಿ ಮತ್ತೆ ನಿಮಗೆ ಸುಖ ಕೊಡ್ತಾನೆ. ಹಂಗಾದ ಒಂದ್ಸರಿ ಕಷ್ಟ, ಒಂದ್ಸರಿ ಸುಖ, ಒಂದ್ಸರಿ ಜಗಳ, ಒಂದ್ಸರಿ ನೆಮ್ಮದಿ, ಒಂದ್ಸರಿ ಸಂತೋಷವಾಗಿರ್ತೀವಿ, ಒಂದ್ಸರಿ ಕಣ್ಣೀರು ಹಾಕೊತ ಇರ್ತೀವಿ. ಜೀವನದಾಗ ಎಲ್ಲ ಇರಬೇಕು ಅಮ್ಮ. ಸಾರಿ ಅಂಕಿತ, ನನ್ನ ಅಮ್ಮಗೆ ಹೇಳಿ ಕ್ಯಾಸ ನಿನಗೂ ಅದೇ ಮಾತನ್ನ ಹೇಳತ್ತಲ್ಲ, ಅದಕ್ಕೆ ಅಮ್ಮ ಅಂತ ಬಂದುಬಿಟ್ಲು. ನೋಡು ಅಂಕಿತ, ಅದು ನನಗೆ ನಕ್ಕೊಂತ ಹೇಳಕತ್ತಾನೆ. ಇದನ್ನೇ ಎರಡನ್ನು ನೀನು ನೆನಪಿಟ್ಕೋಬೇಕು. ಅಯ್ಯೋ ನನ್ನ ಕಷ್ಟ ಬಂತು, ನಾನು ಏನು ಮಾಡಲಿ, ಈಗ ನಾನು ಸಾಯ್ಬೇಕಾ ಅಂತ ನೀನು ಯೋಚನೆ ಮಾಡತ್ತಿದ್ದಿ. ಅದ ಸುಖ ಬಂದಾಗ ಅಯ್ಯೋ ನನಗೆ ಸುಖ ಬಂತು, ನಾನು ಈಗ ಸಾಯ್ಬೇಕಾ ಅಂತ ಯೋಚನೆ ಮಾಡ್ತಿದ್ದಿ. ಇಲ್ಲ, ಆ ದೇವ್ರು ನೆನೆಸ್ತಿದ್ದಿ. ದೇವರು ನನಗೆ ಎಂಥ ಜೀವನ ಕೊಟ್ಬಿಟ್ಟಪ್ಪ ನೀನು ಅಂತೇಳಿ. ಅದ ಕಷ್ಟ ಬಂದಾಗ ದೇವರೇ ನನಗೆ ಯಾಕಪ್ಪ ಇಂಥ ಜೀವನ ಕೊಟ್ಟೆ ಅಂತ ಕೇಳ್ತಿದ್ದಿ. ನಾನು ಹೇಳೋದು ಕರೆ ಆಯಿತೋ ಸುಳ್ಳಾಯಿತು? ನೀವು ಹೇಳೋದು ಕರೆನ ಆಯ್ತು ಅತ್ತಿ. ಆದ್ರೆ ಕಷ್ಟ ಬಂದಾಗೂ ದೇವ್ರು ನೆನೆಸ್ತವು, ಸುಖ ಇದ್ದಾಗೂ ದೇವ್ರನ್ನ ನೆನೆಸ್ತವು. ಹಾಗಂತ ದೇವರು ಕಷ್ಟ ಕೊಡ್ಬೇಕು, ಆದ್ರೆ ಇಂಥ ಪರಿ ಕಷ್ಟನ ಒಮ್ಗೆ ಕೊಟ್ಬಿಟ್ರೆ ಬದುಕೋದು ಭಾಳ ಕಷ್ಟ ಆಗ್ತೈತಿ, ಭಾಳ ಕಷ್ಟ ಆಗ್ತೈತಿ. ಜೀವನ ಅನ್ನೋದು ಒಂದು ಆಸ್ತಿ ವಿಚಾರದಲ್ಲಿ ಹಂಗೆ ಜಗಳ ಬಂದ್ರೂ, ಇದ್ರ ವಿಚಾರ ಏನು ದುಡ್ಡಿನ ಸಮಸ್ಯೆ ಆ ಥರ ಎಲ್ಲ ಇದ್ರೆ ನಡೀತದೆ. ಆದ್ರೆ ಎಲ್ಲ ಬಿಟ್ಕೊಂಡು ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಅಂದ್ಬಿಟ್ರಲ್ಲ, ನನಗದನ್ನು ಅರಗಿಸ್ಕೊಳಕ್ಕಾಗತ್ತಿಲ್ಲ, ಅದನ್ನು ಅರಗಿಸ್ಕೊಳಕ್ಕಾಗತ್ತಿಲ್ಲ ಅತ್ತೆ, ಆಗತ್ತಿಲ್ಲ. ಅದಕ್ಕೆ ನೀ ಸಾಯಿ ನೀ ಥರ ಮಾಡಿಬಿಟ್ಟೇನು? ಇಲ್ಲಾಂದ್ರೆ ಹೊಟ್ಯಾಗ ಇನ್ನು ಜಗತ್ತನ್ನು ನೋಡಿದ್ರಂಥ ಕೂಸು ನಿನ್ನ ಮಡಲಾಗೈತಿ. ಅದನ್ನು ನೀನು ಹೊರಗೆ ತೊಗೊಂಡು ಬಂದು ಅದಕ್ಕೆಲ್ಲ ಜಗತ್ತನ್ನು ಪರಿಚಯಿಸಿ ಇದನ್ನೆಲ್ಲ ನೀನು ಮಾಡೋದು ಬಿಟ್ಟ ಆ ಕೂಸು ಜೊತೆಗೆ ನೀನೂ ಸತ್ತೋಗ್ತೀನಂತೆಯಲ್ಲ, ಇದ್ಯಾವನೇ ಹೇಳು? ನಿಮ್ಮವ್ವನು ಹಂಗೆ ಮಾಡಿದ್ರೆ ಏನು ಮಾಡ್ತೈತಿ? ನಿಮ್ಮವ್ವಾಗಿಂತ ಅಡೆ ಕಷ್ಟ ಇತ್ತೇನು? ಅವಾಗ ಅಕ್ಕಿಗೂ ಕಷ್ಟ ಇತ್ತು. ಈಗ ಸ್ವಲ್ಪ ಅದು ಆಕಳ ಅವು ಇವು ಎಲ್ಲ ಮಾಡ್ಕೊಂಡು ಡೈರಿಗೆ ರೊಕ್ಕ ಕಟ್ಟಿ ದುಡ್ಡು ಮಾಡ್ಕೊಂಡು ಚಂದ ಅದಾರ. ನಾವರ ಏನು ನಾವು ಹಂಗದವಲ್ಲ? ನಿಮ್ಮವ್ವ ಕಷ್ಟ ಬಂದತ್ತಂತೇಳಿ ನಿಮ್ಮನ್ನು ಹೊಟ್ಟೆ ಇಟ್ಕೊಂಡು ಏನಾದರೂ ಮಾಡ್ಕೊಂಡು ಸತ್ಲೇನ? ಇಲ್ಲಲ್ಲ. ಕಷ್ಟ ಬರಲಿ ಎಷ್ಟು ಬರಲಿ ಅದರ ಎದುರಿಸಿ ನಿಂದಿರ್ಬೇಕು. ಎದುರಿಸಿ ನಿಂದ್ರೂ ಅಷ್ಟು ಶಕ್ತಿ ಕೊಡಪ್ಪ ದೇವ್ರೇ ನನಗಂತೇಳಿ ದೇವ್ರನ್ನ ಬಿಡ್ಕೋಬೇಕು. ಕಷ್ಟನೋ ಸುಖನೋ ತಾಳಿ ಕಟ್ಟಿದ್ರ ಜೊತೆನೇ ನನ್ನ ಜೀವನ ಮಾಡಬೇಕು ಅಂತೇಳಿ ಅನ್ಕೋಬೇಕು. ಕಷ್ಟ ಬಂದಾಗ ಬಿಟ್ಟು ಹೋಗ್ತೀನಿ, ಚಲೋ ಇದ್ದಾಗ ಇರ್ತೀನಿ ಅನ್ನೋದು ಮಾಡೋಕೆ ಹೋಗಬೇಡ. ಅವ್ರ ಕಷ್ಟದಲ್ಲಿದ್ದಾಗೂ ಇರಬೇಕು, ಅವ್ರ ಸುಖದಲ್ಲಿದ್ದಾಗೂ ಇರಬೇಕು. ಯಾಕಂದ್ರೆ ನಾವು ಅವ್ರ ಜೊತೆಗಿದ್ರೆ ಅವ್ರಿಗೂ ಒಂದು ಧೈರ್ಯ ಇರ್ತೈತಿ. ಮತ್ತೇನು ಮಾಡಲಿ ಅತ್ತಿ, ಮತ್ತೇನು ಮಾಡಲಿ? ಅದಕ್ಕೆ ಸಾಯಿ ನಿರ್ಧಾರ ಮಾಡಿಬಿಟ್ಟಿದ್ನಿ. ಇಲ್ಲಾಂದ್ರೆ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಏನಾದರೂ ಮಾಡ್ಕೊಂಡು ಸತ್ತು ಹೋಗ್ಬಿಡ್ಬೇಕು ಅಂತ ಅನ್ಕೊನಿ. ಸಾಯೋಗ ಭಯ ಆಗತೈತಿ. ಪಾಪ ಏನು ಮಾಡ್ದಿರೋ ಈ ಕಂದಮ್ಮನ ಯಾಕೆ ಸಾಯಿಸ್ಬೇಕು ಅಂತ ಬಿಟ್ಟು ಹೋಗಿ ಬದುಕಿದ್ರೆ ಅಯ್ಯೋ ಗಂಡ ಇಲ್ಲ, ಇದು ಯಾರು ಹುಟ್ಟಿದ್ದು ಅಂತ ಅಂತಾರಂತ ಅದೊಂದು ಭಯ ಆಗತೈತಿ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕುಂತಿದ್ದೆ. ಈ ಕಡೆ ಅವ್ವನ ಮನೆಗೆ ಹೋದ್ರೆ ಅವ್ವ ನಾನು ಹೋದ್ನಿ ಅಂತೇಳಿ ಅಮ್ಮನ ಮನೆ ಬಿಟ್ಟು ಕಳಿಸಿದ್ರೆ ಏನು ಮಾಡೋದು ಅಂತೇಳಿ ಅದೊಂದು ತಲೆ ಓಡಾದಿತ್ತು. ಯಾಕಂದ್ರೆ ಅವ್ರಿಗೂ ಮಗ ಸೊಸಿ ಚಂದಿದ್ರೆ ಮಗಳ ಅಳಿಯ ಚಂದ ಇರಲಿಲ್ಲ ಅಂದ್ರೆ ಅವ್ರಿಗೂ ನೋವು ಆಗೋದನ್ನ ಅಲ್ರಿ. ಅದಕ್ಕಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ನಿ ಅತ್ತಿ, ಯೋಚನೆ ಮಾಡತ್ತೀನಿ. ಹಾಗೆಲ್ಲ ಯಾಕೆ ಆಕತಿ? ನಮ್ಮ ಮೀನಾ ಅತ್ತಿ ಹಂಗಲ್ಲ, ಎಲ್ಲನೂ ಅರ್ಥ ಮಾಡ್ಕೋತಾಳೆ. ಯಾರು ಹೆಂಗೆ ಯಾರಿಂದ ಏನಾಯ್ತು ಅಂತ ಯೋಚನೆ ಮಾಡಿ ಆಗಿ ಇಟ್ಕೋತಾಳೆ. ಹಂಗೆ ನೀ ಜಗಳ ಮಾಡಿ ಹೋದಿ ಅಂತ ಅಮ್ಮನ ಕಳಿಸ್ಬಿಟ್ರೆ ಅವ್ರಿಬ್ರದ್ದು ಗಂಡ ಇಂತಿ ಸಂಸಾರ ಹಾಳಾಗಂಗಿಲ್ಲೇನು? ಚಂದ ಇದ್ದಾರ ಜೀವನ ಒಡೆದು ಹೋಗಂಗಿಲ್ಲೇನು? ನುಚ್ಚು ನೂರು ಆಗಂಗಿಲ್ಲೇನು? ಆ ರೀತಿ ಯಾವತ್ತೂ ಮಾಡಬಾರ್ದಲ್ಲ. ಅದಕ್ಕೆ ನಾನು ನಿನಗೆ ಮಾತು ಕೊಡತ್ತೀನಿ, ಅವನು ಸರಿ ಹೋಗ್ತಾನೆ. ಅದಕ್ಕೆ ಟೈಮ್ ಬೇಕು ಸ್ವಲ್ಪ. ನೀನು ತಡ್ಕೊಂಡು ಸುಮ್ಮನೆ ಇರು. ಅವ್ನು ಮಾತಾಡ್ಸಿದ್ರೆ ಮಾತಾಡು, ಅವ್ನು ಮಾತಾಡಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಸರಿನಾ? ಸರಿ ಅತ್ತಿ, ನೀ ಮಾತು ಕೇಳ್ಕೊಂಡು ನಾನಿಲ್ಲಿ ಸುಮ್ಮನೆ ಇರ್ತೀನಿ. ಆದರೆ ಅವ್ರು ನನಗೇನು ಅನ್ಬಾರ್ದು. ಇನ್ನೊಂದು ಸಾರಿ ಅವ್ರು ಏನಾದರೂ ಅಂದ್ರೆ ನಾನಂತೂ ಇಲ್ಲಿ ಒಂದು ನಿಮಿಷನೂ ಇರೋಂಗಿಲ್ಲ. ನಾನಿಲ್ಲಿಂದ ಹೊರಟೋಗ್ಬಿಡ್ತೀನಿ, ಎಲ್ಲಿಗಾದರೂ ಹೊರಟೋಗ್ಬಿಡ್ತೀನಿ. ಸರಿವಾ? ಹಂಗೆ ಮಾಡುವಂತೆ. ಈಗ ಸುಮ್ಮನೆ ಇರುವ